I hope you all are fine. Before starting with the class, let me inform you all one thing. We are taking classes from home, not from college. So audio ಮತ್ತು video clarity ಬಗ್ಗೆ ಏನಾದರೂ ಡೌಟ್ಸ್ ಇದ್ದು ಅಂತಂದ್ರೆ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ರಿ. If you are not able to hear me or if you are not able to see properly anything like that, then inform immediately. ಯಾಕಂದ್ರೆ ಮನೆಯೊಳಗಿರೋದ್ರಿಂದ ವೆಬ್ ಕ್ಯಾಮ್ರಾ ಫೆಸಿಲಿಟಿ ಬೋರ್ಡು ಇಲ್ಲ. ರೈಟ್, ಅದ್ರ ಸಲುವಾಗಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇರ್ತಾವ ಮನಿ ಅಂತಂದ್ಮೇಲೆ ಅದಕ್ಕೆ ಏನಾದರೂ ಡಿಸ್ಟರ್ಬೆನ್ಸಸ್ ಇದ್ದು ಅಂತಂದ್ರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ರಿ. And now if you are able to hear me properly, please raise your hands. If you can hear me properly, please raise your hands. What about others? Deepa, Ganga Neginhar, Ella Ling. You have not raised your hand. Deepa and Ella Ling. Is there any problem? If you have any problem in audio or video, you can text me. Okay. So please be regular to the classes. ಇನ್ನು ಇದು ಎಷ್ಟು ದಿನ ಮುಂದುವರಿತದ ಗೊತ್ತಿಲ್ಲ. ಆನ್ಲೈನ್ ಕ್ಲಾಸಸ್ ತಗೋಬೇಕಾಗ್ತೈತಿ. ನೀವು ಆನ್ಲೈನ್ ಕ್ಲಾಸಸ್ ಬಿಟ್ಟು ಲಾಸ್ಟ್ ಟೈಮ್ ದಂಗೆ ಡೈರೆಕ್ಟ್ ಆಗಿ ಆಫ್ಲೈನ್ ಕ್ಲಾಸಿಗೆ ಬಂದ್ರೆ ಲಾಸ್ಟ್ ಟೈಮ್ ಐ ಹ್ಯಾಡ್ ಟು ರಿಪೀಟ್ ಬೋತ್ ದ ಚಾಪ್ಟರ್ಸ್. 2 ಯೂನಿಟ್ ಕಂಪ್ಲೀಟ್ ಆಗಿದ್ದನ್ನ ಮತ್ತೆ ಹೊಳಿ ರಿಪೀಟ್ ಮಾಡಿ ನಾನು ಕ್ಲಾಸ್ ಶುರು ಆದ್ಮೇಲೆ ಎಷ್ಟೋ ದಿನ ಹೊಳಿ ಪ್ರೋಗ್ರಾಮ್ಸ್ ಬರ್ಸೋದು, ಆಮೇಲೆ ಪ್ರೋಗ್ರಾಮಿಂಗ್ ಕನ್ಸೆಪ್ಟ್ಸ್ ಅನ್ನ ಹೇಳೋದು, ವೇರಿಯೇಬಲ್ಸ್, ಡಿಕ್ಲರೇಷನ್, ಡೇಟಾ, what do you mean by data type and how you are going to make use of that in the program ಎಲ್ಲಾನು ಹೊಳ್ಳಿ ರಿಪೀಟ್ ಮಾಡಿ ಮತ್ತೆ ಹೊಳ್ಳಿ ಹೇಳೋದ್ರೊಳಗೆ ಲಾಸ್ಟಿಗೆ ಫಾಸ್ಟ್ ಹೇಳ್ಬೇಕಾಯ್ತು ಎಕ್ಸಾಮ್ಸ್ ಬಂದ ತಕ್ಷಣ. ಅದ್ರ ಸಲುವಾಗಿ ಆನ್ಲೈನ್ ಕ್ಲಾಸಸ್ ಅನ್ನ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ರಿ. ಆಫ್ಲೈನ್ ಕ್ಲಾಸಸ್ ಶುರು ಆದ್ಮೇಲೆ ಮತ್ತೊಂದ್ಸರಿ ರಿಪೀಟ್ ಮಾಡಂಗಿಲ್ಲ, ರಿಪೀಟ್ ಮಾಡ್ಲಿಕ್ಕೆ ಟೈಮ್ ಇರಂಗಿಲ್ಲ. ಸೊ ಬಿ ರೆಗ್ಯುಲರ್ ಟು ದ ಆನ್ಲೈನ್ ಕ್ಲಾಸಸ್ ಅಂಡ್ ಡೂ ದ ವರ್ಕ್ ಆಸ್ ಅಂಡ್ ವೆನ್ ಟೋಲ್ಡ್. ಲಾಸ್ಟ್ ಟೈಮ್ ಸಿ ಪ್ರೋಗ್ರಾಮ್ ಮಾಡ್ದಂಗ ಮಾಡ್ಬೇಡ್ರಿ. ಕರೆಕ್ಟ್ ಆಗಿ ನೋಟ್ಸ್ ಕೊಟ್ಟಿದ್ದನ್ನ ಬರೆಯೋದು, ಓದೋದು ಮಾಡ್ರಿ. ಕೊಟ್ಟಿರೋ ಹೋಮ್ವರ್ಕ್ ಅನ್ನ ಸಬ್ಮಿಟ್ ಮಾಡ್ರಿ. ರೈಟ್? ಓಕೆ. ಅಂಡ್ ಕಮಿಂಗ್ ಟು ದ ಸಬ್ಜೆಕ್ಟ್, you all might be knowing already. I'm going to take data structures this time. Last time ಏನು ತಗೊಂಡಿದ್ನಲ್ಲ ಸಿ ಪ್ರೋಗ್ರಾಮಿಂಗ್, ಅದರದ್ದು ಕಂಟಿನ್ಯೂಯೇಷನ್. ಈ ಸೆಮಿಸ್ಟ್ರಿಗೆ ನಿಮ್ಗೆ 2 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬರ್ತಾವೆ. ಒಂದು ವೆಬ್ ಡಿಸೈನಿಂಗ್ ಇನ್ ದ ಸೆನ್ಸ್ ದೇರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂಡ್ ಡಿಸೈನ್ ದ ವೆಬ್ ಪೇಜಸ್. ಅಲ್ಲಿ ಬರೆಯುವಂಥ ಪ್ರೋಗ್ರಾಮ್ಸ್ ಅನ್ನ ನೀವು HTML ಅನ್ನ ಯೂಸ್ ಮಾಡಿ ಬರೀತೀರಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನುವಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ. ವೇರ್ ಆಸ್ ಡೇಟಾ ಸ್ಟ್ರಕ್ಚರ್ subject history other data structures using C. The name of the subject is data structures using C. That means here also you are going to make use of C language, C programming language to write the program. It is the continuation of C programming. ನೀವೇನು ಸಿ ಪ್ರೋಗ್ರಾಮಿಂಗ್ ಅನ್ನ ಸ್ಟಾಪ್ ಮಾಡಿದ್ವಿ, ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಪಾಯಿಂಟರ್ಸ್ ತನಕ ಹೇಳಿದ್ದೆ ನಾನು. ಪಾಯಿಂಟರ್ಸ್, ಸ್ಟ್ರಕ್ಚರ್ಸ್ ವಾಸ್ ದ ಲಾಸ್ಟ್ ಥಿಂಗ್ ದಟ್ ವಿ ಸ್ಟಡಿಡ್. ಅರೇ, ಪಾಯಿಂಟರ್ಸ್, ಸ್ಟ್ರಕ್ಚರ್ಸ್ ಅನ್ನ ಲಾಸ್ಟಿಗೆ ಸ್ಟಡಿ ಮಾಡಿದ್ವಿ. ಅಲ್ಲಿಂದನೇ ಏನಾಗುತ್ತೆ, ಈ ಸಬ್ಜೆಕ್ಟ್ ಕಂಟಿನ್ಯೂ ಆಗ್ತೈತಿ. ಯು ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ದ ಪಾಯಿಂಟರ್ಸ್ ಇಟ್ ಸೆಲ್ಫ್. ಆಸ್ ಯು ಹ್ಯಾವ್ ಸ್ಟಡಿಡ್ ಇನ್ ಸಿ ಪ್ರೋಗ್ರಾಮಿಂಗ್, ಡೇಟಾ ಟೈಪ್ ಅನ್ನ ನಾವು ಕ್ಯಾಟಗರೈಸೇಷನ್ ಮಾಡಿದ್ವಿ. ಬಿಲ್ಟ್ ಇನ್, ಬೇಸಿಕ್ ಅಥವಾ ಪ್ರಿಮಿಟಿವ್ ಡೇಟಾ ಟೈಪ್, ನಾನ್ ಪ್ರಿಮಿಟಿವ್ ಆರ್ ಡಿರೈವ್ಡ್ ಡೇಟಾ ಟೈಪ್ಸ್, ಯೂಸರ್ ಡಿಫೈನ್ಡ್ ಅಂತ 3 ಕ್ಲಾಸಿಫಿಕೇಶನ್ಸ್ ಬರ್ತಾವ. ಒಂದು ಬೇಸಿಕ್ ಆರ್ ಫಂಡಮೆಂಟಲ್ ಡೇಟಾ ಟೈಪ್ಸು, ಯೂಸರ್ ಡಿಫೈನ್ಡ್ ಅಂಡ್ ಡಿರೈವ್ಡ್. ನಾವು ಬೇಸಿಕ್ ಡೇಟಾ ಟೈಪ್ ಅನ್ನು ಆಲ್ರೆಡಿ ಕಲ್ತೇವೆ, ಇಂಟ್, ಫ್ಲೋಟ್, ಕ್ಯಾರೆಕ್ಟರ್, ವೈಡ್, ರೈಟ್? ಸೊ ಅದನ್ನ ಬಿಟ್ಟು ಇನ್ನು ಉಳಿದಿದ್ದು 2 ಕ್ಯಾಟಗರೀಸ್ ಏನ್ ಬರ್ತಾವಲ್ಲ, ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಡೇಟಾ ಸ್ಟ್ರಕ್ಚರ್ಸ್ ಒಳಗಡೆಗೆ ಕಲಿತೀರಿ. ಆಸ್ ಯು ಹ್ಯಾವ್ ಸ್ಟಡಿಡ್ ಇನ್ ದ ಸಿ ಪ್ರೋಗ್ರಾಮಿಂಗ್ 5 ಯೂನಿಟ್ಸ್
and each unit will be having equal weightage. ನೀವು ಆಲ್ರೆಡಿ ಎಕ್ಸಾಮ್ಸ್ ಅನ್ನ ಬರ್ದಿರಿ, ಕ್ವಶನ್ ಪೇಪರ್ ಅನ್ನ ಇನ್ನೊಂದ್ಸರಿ ನೋಡಿದ್ರ ಅಥವಾ ಎಕ್ಸಾಮ್ ಬರಿಬೇಕಾದ್ರೆ ಕಾನ್ಸಂಟ್ರೇಷನ್ ಕೊಟ್ಟಿದ್ರೆ ಗೊತ್ತಾಗ್ತೈತಿ. ಎವ್ರಿ ಯೂನಿಟ್ ವಿಲ್ ಬಿ ಹ್ಯಾವಿಂಗ್ ಈಕ್ವಲ್ ವೇಟೇಜ್. 5 ಯೂನಿಟ್ಸ್ ಅದಾವು ಅಂತಂದ್ರೆ 5 ಯೂನಿಟ್ಸ್ ಮೇಲೂ ಕ್ವಶನ್ ಕೇಳ್ತಾರೆ. ಯಾವುದು ಹೆಚ್ಚು ಇರಂಗಿಲ್ಲ, ಯಾವುದು ಕಡಿಮೆ ಇರಂಗಿಲ್ಲ. ಅಂಡ್ ಡೇಟಾ ಸ್ಟ್ರಕ್ಚರ್ ಆಲ್ಸೋ ಹ್ಯಾಸ್ ಅ ಲ್ಯಾಬ್. ಇದಕ್ಕೂ ಕೂಡ ನಿಮಗೆ 50 ಮಾರ್ಕ್ಸ್ ಇಂದ ಲ್ಯಾಬ್ ಬರ್ತೈತಿ, 80 ಮಾರ್ಕ್ಸ್ ಇಂದ ಎಕ್ಸ್ಟರ್ನಲ್ ಎಕ್ಸಾಮ್ ಬರೀತೀರಿ, 20 ಮಾರ್ಕ್ಸ್ ಥಿಯರಿ ಇಂಟರ್ನಲ್ ಅಂಡ್ 20 ಮಾರ್ಕ್ಸ್ ಲ್ಯಾಬ್ ಇಂಟರ್ನಲ್ ಯು ಹ್ಯಾವ್. ಅಂಡ್ ಲ್ಯಾಬ್ ಒಳಗಡೆಗೆ 2 ಸೆಕ್ಷನ್ಸ್ ಬರ್ತಾವೆ, ಎ ಮತ್ತು ಬಿ ಅಂತ ಹೇಳಿ. ಥಿಯರಿ ಒಳಗ 5 ಯೂನಿಟ್ಸ್ ಬರ್ತವೆ. ಯು ಆರ್ ಗೋಯಿಂಗ್ ಟು ಹ್ಯಾವ್ 5 ಯೂನಿಟ್ಸ್ and all the 5 units will be having equal weightage. Subject to, as I said, it is a continuation of C programming. You are going to study the C language itself. ಅದೇ ಕಾನ್ಸೆಪ್ಟ್ ನ ಇಟ್ಕೊಂಡು ಅದ್ರೊಳಗಡೆಗೆ ನಾವೇನು ಕವರ್ ಮಾಡ್ಲಾರ್ದಿನ್ನು ಉಳಿದಲ್ಲ ಅದನ್ನ ಇದ್ರೊಳಗಡೆಗೆ ಕವರ್ ಮಾಡ್ತೇವೆ. ಅಂಡ್ ಅಲಾಂಗ್ ವಿತ್ ದಟ್ ಒಂದೆರಡು ಹೊಸ ಕಾನ್ಸೆಪ್ಟ್ಸ್ ಇದ್ರೊಳಗೆ ಬರುವಂತಂದ್ರೆ ಸರ್ಚಿಂಗ್ ಮತ್ತು ಸಾರ್ಟಿಂಗ್ ಟೆಕ್ನಿಕ್ಸ್ ಕೂಡ ಬರ್ತಾವ. So before starting with the actual syllabus, we'll see what actually the syllabus contains. ಈ syllabus ಒಳಗೆ ಏನದ ಡೇಟಾ ಸ್ಟ್ರಕ್ಚರ್ ಬೇರೆ ಬೇರೆ ಕಡೆ ಅಪ್ಲೈ ಮಾಡ್ತೇವೆ ನಾವು. ಯು ಆರ್ ಗೋಯಿಂಗ್ ಟು ಅಪ್ಲೈ ಎಲ್ಲಾ ಟೆಕ್ನಿಕ್ಸ್ ಏನಿರ್ತಾವ, ಅಪ್ಲಿಕೇಶನ್ಸ್ ಇರ್ತಾವ. ಅದೇ ರೀತಿಯಾಗಿ ರಿಯಲ್ ವರ್ಲ್ಡ್ ಒಳಗೆ ಡೇಟಾ ಸ್ಟ್ರಕ್ಚರ್ ಕೂಡ ಅಪ್ಲಿಕೇಶನ್ ಅದ. ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಇಟ್ ಈಸ್ ಲಾಜಿಕಲ್ ಅರೇಂಜ್ಮೆಂಟ್ ಆಫ್ ಡೇಟಾ so that we can access the data in an efficient way. ಮೆಮರಿನ ಬೆಟರ್ ವೇ ಒಳಗೆ ಯುಟಿಲೈಸ್ ಮಾಡಿಕೊಂಡು ನಮಗೆ ಫಾಸ್ಟ್ ಆಗಿ ಡೇಟಾನ ಆಕ್ಸೆಸ್ ಮಾಡಲಿ ಅಂತ ಹೇಳಿ ನಾವು ಲಾಜಿಕಲಿ ರಿಲೇಟೆಡ್ ಡೇಟಾನ ಏನ್ ಮಾಡ್ತೀವಿ, ಒಂದು ಫಾರ್ಮ್ಯಾಟ್ನಾಗ ಅರೇಂಜ್ಮೆಂಟ್ ಮಾಡ್ತೀವಿ. ಅದನ್ನ ಏನಂತ ಕರೀತಾರೆ, ಡೇಟಾ ಸ್ಟ್ರಕ್ಚರ್ ಅಂತ ಕರೀತಾರೆ, ರೈಟ್? ಸೊ ಆ ರೀತಿ ಡೇಟಾನ ಅರೇಂಜ್ಮೆಂಟ್ ಮಾಡೋದ್ರಿಂದ ಅದ್ರದ್ದು ಅಪ್ಲಿಕೇಶನ್ಸ್ ಏನಾಗ್ತಾವೆ, ಹೆಚ್ಚಿಗೆ ಆಗ್ತಾವೆ. ನಮಗೆ ಯಾವಾಗ ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು ಅಲ್ಲಿ ನಾವು ಏನ್ ಮಾಡ್ಬೋದು, ಡೇಟಾನ ಆಕ್ಸೆಸ್ ಮಾಡ್ಕೋಬಹುದು. ಸೊ ಹೌ ಆಕ್ಚುಲಿ ದ ಡೇಟಾ ಈಸ್ ಬೀಯಿಂಗ್ ಅರೇಂಜ್ಡ್ ಅಂಡ್ ಇನ್ ವಿಚ್ ಫಾರ್ಮ್ಯಾಟ್ ಯು ಆರ್. ಅರೇಂಜ್ಮೆಂಟ್ ಬೇರೆ ಬೇರೆ ರೀತಿ ಬರ್ತಾವ. ನೀವು ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ರಿಟ್ರೈವ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ವಾಪಸ್ ಡೇಟಾನ ಹಾಕೋದಾಗ್ಲಿ ಏನಾಗುತ್ತೆ, ಚೇಂಜ್ ಆಗ್ತೈತಿ. ಯು ಕ್ಯಾನ್ add the new data or you can access the existing data or else you can remove also. ಹೊಸದನ್ನ ಹಾಕ್ಬೋದು, ಇದ್ದದನ್ನ ಬೇಕು ಅಂತಂದಾಗೆಲ್ಲ ವ್ಯೂ ಮಾಡ್ಕೋಬಹುದು, ಇಲ್ಲ ನಮಗ್ ಬೇಡ ಅಂತಂದ್ರೆ ಅದನ್ನ ಡಿಸ್ಕಾರ್ಡ್ ಕೂಡ ಮಾಡ್ಲಿಕ್ಕೆ ಬರ್ತೈತಿ. ಈ ಎಲ್ಲ ಆಪರೇಷನ್ಸ್ ನೀವೇನ್ ಮಾಡ್ಬೋದು, ಡೇಟಾ ಸ್ಟ್ರಕ್ಚರ್ ಮೇಲೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಬರ್ತೈತಿ. ಸೊ ವಾಟ್ ಆಕ್ಚುಲಿ ಈಸ್ ಡೇಟಾ ಸ್ಟ್ರಕ್ಚರ್, how the data is arranged in the data structure, what are the different operations that you can perform on the data structure, what are the different examples of data structure. ಡೇಟಾ ಸ್ಟ್ರಕ್ಚರ್ ಒಳಗೆ ಬೇರೆ ಬೇರೆ ರೀತಿ ನಾವು ಯಾವ ರೀತಿ ಅರೇಂಜ್ ಮಾಡ್ತೇವಲ್ಲ ಅದಕ್ಕೂ ಒಂದೊಂದು ಬೇರೆ ಬೇರೆ ಹೆಸರು ಮೇಲಿಂದ ಕರಿತೇವೆ. ಇದನ್ನ ಎಲ್ಲ ಏನದಲ್ಲ ಈ ಸಬ್ಜೆಕ್ಟ್ ಒಳಗಡೆಗೆ ಕಲಿತೇವೆ. ಅಂಡ್ ಇಟ್ ಹ್ಯಾಸ್ ಇಟ್ಸ್ ಅಪ್ಲಿಕೇಶನ್ಸ್ ಇನ್ ದ ರಿಯಲ್ ವರ್ಲ್ಡ್. ನಾವೇನ್ ಡೇ ಟು ಡೇ ಲೈಫ್ ಒಳಗೂ ಕೂಡ ಈ ಡೇಟಾ ಸ್ಟ್ರಕ್ಚರ್ ಅನ್ನ ಅಪ್ಲೈ ಮಾಡ್ಕೊಂತೀವಿ, ಅದನ್ನ ಯುಟಿಲೈಸ್ ಮಾಡ್ಕೊಂತೀವಿ. ಯಾವ ರೀತಿ ನಿಮ್ಮ ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡ್ಕೋಬಹುದು. ಯು ಕ್ಯಾನ್ ಯೂಸ್ ಇಟ್ ಫಾರ್ ದ ಕ್ಯಾಲ್ಕುಲೇಷನ್, ಯು ಕ್ಯಾನ್ ಯೂಸ್ ಇಟ್ ಫಾರ್ ದ ಕನ್ವರ್ಷನ್ ಪರ್ಪಸ್. ಆಮೇಲೆ ಮೆಮರಿ ಮ್ಯಾನೇಜ್ಮೆಂಟಿಗೆ ಅಲಾಂಗ್ ವಿತ್ ದ್ಯಾಟ್ ನೀವು ಮುಂದೆ ಕಲಿತೀರಿ ಆಪರೇಟಿಂಗ್ ಸಿಸ್ಟಮ್ ಅನ್ನುವಂಥ ಸಬ್ಜೆಕ್ಟ್ ಅನ್ನ. ಅಲ್ಲೇ ಯಾವುದೇ ಒಂದು ಟಾಸ್ಕ್ ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ CPU ಏನ್ ಮಾಡ್ತೈತಿ, ಅದನ್ನ ಲೈನ್ ಅಪ್ ಆಗಿ ಇಟ್ಕೊಂತೈತಿ. ಯಾವಾಗ ಯಾವ್ದನ್ನ ಫೆಚ್ ಮಾಡಬೇಕು, ಯಾವ ಪ್ರೊಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೂ ಕೂಡ ನಿಮಗೆ ಡೇಟಾ ಸ್ಟ್ರಕ್ಚರ್ ಬೇಕಾಗ್ತೈತಿ. ಅಂಡ್ ದೆನ್ ಇನ್ ದ ನೆಕ್ಸ್ಟ್ ಸೆಮಿಸ್ಟರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ DBMS, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, where you are going to store the data. large amount of data ನ ಒಂದೇ ಕಡೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂತೀವಿ, ಅದನ್ನ ಆಕ್ಸೆಸ್ ಮಾಡ್ತೀವಿ. ಸೊ ಅಲ್ಲಿ ಡೇಟಾನ ಅರೇಂಜ್ಮೆಂಟ್ ಮಾಡಬೇಕು ಅಂತಂದ್ರೆ ದೇರ್ ಆಲ್ಸೋ ಯು ರಿಕ್ವೈರ್ ಡೇಟಾ ಸ್ಟ್ರಕ್ಚರ್. ಸೊ ಈ ರೀತಿಯಾಗಿ ಬೇರೆ ಬೇರೆ ಕಡೆ ಡೇಟಾ ಸ್ಟ್ರಕ್ಚರ್ ಯೂಸ್ ಆಗ್ತೈತಿ. ದೇರ್ ಆರ್ ಮೆನಿ ಅಪ್ಲಿಕೇಶನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್. ಸೊ ಆ ಅಪ್ಲಿಕೇಶನ್ಸ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂತಂದ್ರೆ ಮೊದಲಿಗೆ ನಮಗೆ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಅದ್ರ ಮೇಲೆ ಏನೇನ್ ಮಾಡ್ಲಿಕ್ಕೆ ಬರ್ತೈತಿ ಆಪರೇಷನ್ಸ್ ಅನ್ನೋದು ಗೊತ್ತಿರ್ಬೇಕು. ಸೊ ಫಾರ್ ದ್ಯಾಟ್ ರೀಸನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಅದ್ರ ಸಲುವಾಗಿ ಅಂತೇಳಿ ನೀವು ಮೊದಲಿಗೆ ಡೇಟಾ ಸ್ಟ್ರಕ್ಚರ್ ಸಬ್ಜೆಕ್ಟ್ ಅನ್ನ ಕೊಟ್ಟಾರೆ. ಆಮೇಲೆ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಆಪರೇಟಿಂಗ್ ಸಿಸ್ಟಮ್, ದೆನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ DBMS. ಆಲ್ ದೀಸ್ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ನೆಕ್ಸ್ಟ್ ಸೆಮಿಸ್ಟರ್ಸ್. ಇಸ್ ಇಟ್ ಕ್ಲಿಯರ್? ಓಕೆ, ವಿಲ್ ಸಿ ದ ಸಿಲೆಬಸ್. ಏನೇನ್ ಸ್ಟಡಿ ಮಾಡ್ತೇವೆ ಎಕ್ಸಾಕ್ಟ್ಲಿ ಈ ಒಂದು ಸೆಮಿಸ್ಟರ್ ಮುಗಿಯೋದ್ರೊಳಗೆ ನಾವು ಈ ಸಬ್ಜೆಕ್ಟ್ ನಾಗ ಏನ್ ಕಲಿತೇವಿ ಅನ್ನೋದ್ರ ಬಗ್ಗೆ ನೋಡೋಣಂತ.
Okay. Is it visible? If it's visible, please raise your hands. Okay. Okay, you can lower your hands. So first unit is advanced C. See the advancement. What you are going to study in this particular unit? First unit, dynamic memory allocation. ಮೆಮರಿನ ಅಲೋಕೇಟ್ ಮಾಡ್ತೀವಿ. ನಿಮ್ಗೆ ಗೊತ್ತಿರ್ಬೋದು, ವೆನ್ ಯು ಆರ್ ರೈಟಿಂಗ್ ದ ಪ್ರೋಗ್ರಾಮ್ ಯು ಡಿಕ್ಲೇರ್ ದ ವೇರಿಯೇಬಲ್ಸ್ ಅನ್ನ ನಾವೇನ್ ಮಾಡ್ತೀವಿ, ಡಿಕ್ಲೇರ್ ಮಾಡ್ತೀವಿ. ಆ ಡಿಕ್ಲರೇಷನ್ ಏನ್ ಮಾಡ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಅ ಸ್ಟೋರೇಜ್ ಸ್ಪೇಸ್ ಅಲೋಕೇಟೆಡ್ ಫಾರ್ ದಟ್ ಪರ್ಟಿಕ್ಯುಲರ್ ವೇರಿಯೇಬಲ್. ನೀವು ನಾರ್ಮಲ್ ವೇರಿಯೇಬಲ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರಿ ಅಂದ್ರೆ ಅದರ ಟೈಪ್ ಮೇಲೆ ಡಿಪೆಂಡ್ ಆಗ್ತೈತಿ. ಅದೇ ನೀವು ವೇರಿಯೇಬಲ್ ನ ಸ್ಟ್ರಕ್ಚರ್ ಟೈಪ್ ಡಿಕ್ಲೇರ್ ಮಾಡಿದ್ರಿ ಅಂತಂದ್ರೆ, ಡಿಪೆಂಡಿಂಗ್ ಅಪಾನ್ ಹೌ ಮೆನಿ ವೇರಿಯೇಬಲ್ಸ್ ಯು ಆರ್ ಗೋಯಿಂಗ್ ಟು ಡಿಕ್ಲೇರ್, ಅಷ್ಟು ಮೆಮರಿ ಅಲೋಕೇಟ್ ಆಗ್ತೈತಿ. ಅದೇ ಅರೇ ಇತ್ತು ಅಂತಂದ್ರೆ ಸೈಜ್ ಮೇಲೆ ಮೆಮರಿ ಅಲೋಕೇಟ್ ಆಗ್ತೈತಿ. ಸೊ ಅದು ಏನದಲ್ಲ, ಸ್ಟಾಟಿಕ್ ಮೆಮರಿ ಅಲೋಕೇಶನ್ಸ್. ಒನ್ಸ್ ಯು ಅಲೋಕೇಟ್ ದ ಮೆಮರಿ, ಇಟ್ ಕೆನಾಟ್ ಬಿ ಎಕ್ಸ್ಟೆಂಡೆಡ್ ಆರ್ ಇಟ್ ಕೆನಾಟ್ ಬಿ ಶ್ರಿಂಕ್ಡ್. ದೊಡ್ಡದು ಮಾಡ್ಲಿಕ್ಕೆ ಬರಂಗಿಲ್ಲ, ಸಣ್ಣದು ಮಾಡ್ಲಿಕ್ಕೆ ಬರಂಗಿಲ್ಲ. ಸ್ಟಾಟಿಕ್ ಅಂತ ಕರಿತೇವೆ ನಾವು, ಫಿಕ್ಸ್ಡ್. ಒಂದ್ಸರಿ ಅಲೋಕೇಟ್ ಆಯ್ತು ಅಂತಂದ್ರೆ ಇಟ್ ಈಸ್ ಫಿಕ್ಸ್ಡ್. Whereas there is another type of memory allocation, because memory ಎಲ್ಲ ವೇರಿಯೇಬಲ್ಸಿಗೂ, ಎಲ್ಲ ಡೇಟಾಗೂ, ಎಲ್ಲ ಪ್ರೋಗ್ರಾಮರಿಗೂ ಬೇಕಾಗ್ತೈತಿ. ಬಟ್ ಇಟ್ ಈಸ್ ಲಿಮಿಟೆಡ್. ಮೇನ್ ಮೆಮರಿ ಸಫಿಷಿಯಂಟ್ ಆಗಂಗಿಲ್ಲ ಅಂತ ಹೇಳಿ ನಾವೇನ್ ಮಾಡ್ತೇವೆ, ಸೆಕೆಂಡರಿ ಮೆಮರಿನ ಯೂಸ್ ಮಾಡ್ಲಿಕ್ಕೆ ಎಕ್ಸ್ಟರ್ನಲ್ ಮೆಮರಿನ. ಬಟ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಇಟ್ ಶುಡ್ ಬಿ ಕಂಪಲ್ಸರಿ ಇನ್ ದ ಮೇನ್ ಮೆಮರಿ. ಮೆಮರಿ ಈಸ್ ಅ ವೆರಿ ಇಂಪಾರ್ಟೆಂಟ್ ರಿಸೋರ್ಸ್. ಅದರ ಸಲುವಾಗಿ ಆ ಮೆಮರಿ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಏನ್ ಮಾಡ್ತಾರೆ, ಡೈನಮಿಕ್ ಮೆಮರಿ ಅಲೋಕೇಶನ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತೇವೆ. ದಟ್ ಮೀನ್ಸ್ whenever you require, how much you require, ಯಾವಾಗ ಎಷ್ಟು ಬೇಕಾಗ್ತೈತಿ ಅಷ್ಟೇ ಮೆಮರಿನ ಅಲೋಕೇಟ್ ಮಾಡ್ಕೊಂತೇವಿ. ಅದಕ್ಕೆ ಏನಂತ ಕರೀತಾರೆ, ಡೈನಮಿಕ್ ಮೆಮರಿ ಅಲೋಕೇಶನ್ ಅಂತ ಕರೀತಾರೆ. ದೇರ್ ಆರ್ 3 types ಆಫ್ ಅಲೋಕೇಶನ್ ಅಂಡ್ 1 type ಆಫ್ ಡಿ ಅಲೋಕೇಶನ್. ಅಂತಂದ್ರೆ ಅಲೋಕೇಟ್ ಮಾಡಿದ್ದನ್ನ ವಾಪಸ್ ಕೊಡೋದಕ್ಕೆ ಟೆಕ್ನಿಕ್ಸ್. ದಟ್ ಈಸ್, ಯು ಹ್ಯಾವ್ malloc memory allocation, calloc contiguous memory allocation and realloc. ಅಲೋಕೇಶನ್ ಮಾಡಿದ್ದನ್ನೇ ನಾವೇನ್ ಮಾಡ್ಬೋದು, ಚೇಂಜ್ ಮಾಡ್ಕೊಂಡು ಮಾಡಬಹುದು. ಮೆಲಾಕ್, ಕೆಲಾಕ್ ಅಂಡ್ ರೀಅಲೋಕೇಶನ್ ಅನ್ನುವಂತ 3 ಡೈನಮಿಕ್ ಮೆಮರಿ ಅಲೋಕೇಶನ್ ಟೆಕ್ನಿಕ್ಸ್ ಬರ್ತಾವ. ಆಮೇಲೆ ಇನ್ನೊಂದು ಫ್ರೀ ಅಂತ ಹೇಳಿ ಒಂದು ಮೆಥಡ್ ಬರ್ತೈತಿ, ವಿಚ್ ಈಸ್ ಯೂಸ್ ಫಾರ್ ಡಿಅಲೋಕೇಟಿಂಗ್. ಯೂಸ್ ಮಾಡಿರುವಂತ ಮೆಮರಿನ ವಾಪಸ್ ಕೊಡೋ ಸಲುವಾಗಿ ಯೂಸ್ ಮಾಡುವಂತ ಮೆಥಡ್. ಆಲ್ ದ 4 ಟೆಕ್ನಿಕ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಅದರ ಸಿಂಟ್ಯಾಕ್ಸು, ಅವು ಯಾವ ರೀತಿಯಾಗಿ ವೇರಿ ಆಗ್ತಾವು, ಯಾವಾಗ ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಂಡ್ ದೆನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಪಾಯಿಂಟರ್. ನಾನು ಸಿ ಒಳಗೆ ಹೇಳಿದ್ದೆ, ಈಗ ಸದ್ಯಕ್ಕೆ ನಾನು ನಿಮ್ಗೆ ಎಷ್ಟು ತಿಳಿತೈತಿ ಅಷ್ಟೇ ಹೇಳ್ತೀನಿ ಅಂತೇಳಿ. ಪಾಯಿಂಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ವೇರಿಯೇಬಲ್, but it does not hold the value. Instead it holds the address of another variable. Pointer ಕೂಡ ಒಂದು ವೇರಿಯೇಬಲ್, ಬಟ್ ಅದ್ರೊಳಗೆ ನಾವು ವ್ಯಾಲ್ಯೂನ ಸ್ಟೋರ್ ಮಾಡಂಗಿಲ್ಲ. ಅದ್ರ ಬದಲಿಗೆ ಏನ್ ಮಾಡ್ತೀವಿ, ಇನ್ನೊಂದು ವೇರಿಯೇಬಲ್ ಅಡ್ರೆಸ್ ಅನ್ನ ಸ್ಟೋರ್ ಮಾಡ್ತೀವಿ. ಇಂಡೈರೆಕ್ಟ್ ಆಗಿ ವ್ಯಾಲ್ಯೂವನ್ನ ಸ್ಟೋರ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಮಾಡಂಗಿಲ್ಲ. ಒಂದರದ ಅಡ್ರೆಸ್ ಅನ್ನ ಸ್ಟೋರ್ ಮಾಡ್ತೈತಿ, ಆ ಅಡ್ರೆಸ್ಸಿಗೆ ಹೋದ್ರೆ ಅಲ್ಲಿ ನಿಮಗೆ ವ್ಯಾಲ್ಯೂ ಸಿಗ್ತೈತಿ. ದಟ್ ಈಸ್ ವಾಟ್ ಈಸ್ ಪಾಯಿಂಟರ್. ಸೊ ಆ ಪಾಯಿಂಟರ್ ರಿಲೇಟೆಡ್, how you are going to declare the ಪಾಯಿಂಟರ್ ಅನ್ನ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ, ಯಾವ ರೀತಿ ಇನಿಷಿಯಲೈಸ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂನ ಅಸೈನ್ ಮಾಡೋದು. ಇಲ್ಲಿ ಪಾಯಿಂಟರ್ ವ್ಯಾಲ್ಯೂ ಸ್ಟೋರ್ ಮಾಡಂಗಿಲ್ಲ, ಅಡ್ರೆಸ್ ಸ್ಟೋರ್ ಮಾಡ್ತೀವಿ. ಸೊ ಇನಿಷಿಯಲೈಸೇಷನ್ ಮೀನ್ಸ್ ಯು ಆರ್ ಗೋಯಿಂಗ್ ಟು ಅಸೈನ್ ದ ಅಡ್ರೆಸ್ ಟು ದ ವೇರಿಯೇಬಲ್. ಡಿಕ್ಲೇರ್ ಮಾಡೋದು, ಅದನ್ನ ಇನಿಷಿಯಲೈಸ್ ಮಾಡೋದು, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಂಡ್ ಅಲಾಂಗ್ ವಿತ್ ದಾಟ್ ಪಾಯಿಂಟರ್ಸ್ ಅನ್ನ ನಾವು ಬೇರೆ ಬೇರೆ ಡೇಟಾ ಟೈಪ್ ಜೊತೆಗೆ ಯೂಸ್ ಮಾಡ್ಬೋದು. How you are going to use pointer with a function, how you are going to use pointer with a string, how you are going to use pointer with a structure, and how you are going to use pointer with another pointer. ನೀವೀಗ ಆಲ್ರೆಡಿ ಫಂಕ್ಷನ್ಸ್ ಕಾನ್ಸೆಪ್ಟ್ಸ್ ಕಲ್ತೀರಿ, ಸ್ಟ್ರಿಂಗ್ ಅಂದ್ರೆ ಏನು ಅನ್ನೋದನ್ನ ಕಲ್ತೀರಿ, ಸ್ಟ್ರಕ್ಚರ್ ಅಂದ್ರೆ ಏನು ಅನ್ನೋದನ್ನ ಕಲ್ತೀರಿ. ಅವ್ರನ್ನ ಪಾಯಿಂಟರ್ಸ್ ಜೊತೆಗೆ ಹೆಂಗ ಯೂಸ್ ಮಾಡ್ತೀವಿ ಅನ್ನೋದನ್ನ ಇವಾಗ ಕಲಿತೀವಿ. How you are going to use pointers along with a function, how you are going to use pointers along with the strings and pointer with the structure.
And after that you have, as I said, static and dynamic memory allocation. Static ಅಂದ್ರೆ ಫಿಕ್ಸ್, ಡೈನಮಿಕ್ ಅಂದ್ರೆ ಚೇಂಜಿಂಗ್. ನಿಮಗೆ ಯಾವಾಗ ಬೇಕು ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಬೋದು. ಇಲ್ಲದ ನೋಡ್ರಿ, there are three functions which are used for dynamic memory allocation: malloc, calloc and realloc. These are used for allocation, and another method is free, which is used for deallocating the memory. ಯೂಸ್ ಮಾಡಿರುವಂತ ಮೆಮರಿನ ವಾಪಸ್ ಕೊಡ್ಲಿಕ್ಕೆ ಯೂಸ್ ಮಾಡುವಂತ ಮೆಥಡ್. ಫಸ್ಟ್ about the pointers, one chapter. Next chapter is static and dynamic memory allocation, and then in the first unit itself the third is file management. ನಾನು ನಿಮಗೆ ಲಾಸ್ಟ್ ಟೈಮ್ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ಬಿಕಾಸ್ ದೇ ಹ್ಯಾಡ್ ಗಿವನ್ ಎರರ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್. ನೆನ್ಪದವೋ ಇಲ್ವೋ ಗೊತ್ತಿಲ್ಲ. ಐ ಹ್ಯಾಡ್ ಟೋಲ್ಡ್ ಯು ನಲ್ ಫಂಕ್ಷನ್, ಎಂಡ್ ಆಫ್ ದ ಫೈಲ್, EOF ಫಂಕ್ಷನ್ ಅಂತ ಹೇಳಿ ಮೂರು ಫಂಕ್ಷನ್ಸ್ ಅನ್ನ ಹೇಳಿದ್ದೆ, ದಟ್ ಆರ್ ಎರರ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್. ಇವಾಗ ನಾವು ಪೂರ್ತಿಯಾಗಿ ಫೈಲ್ ಮ್ಯಾನೇಜ್ಮೆಂಟ್ ಅನ್ನ ಕಲಿತೇವೆ. ಹೌ ಆಕ್ಚುಲಿ ದ ಫೈಲ್ ಈಸ್ ಕ್ರಿಯೇಟೆಡ್, what actually is a file, how you are going to declare the file, and what are the different operations that you can perform on a file. File ಅಂತಂದ್ರೆ ಲಾಜಿಕಲಿ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಒಂದೇ ಕಡೆ ಸ್ಟೋರ್ ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ, ಫೈಲ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಕಾಲ್ಡ್ ಆಸ್ ಫೈಲ್. Okay, when you are going to store the large amount of information which is related to one another at a single place, ಅದನ್ನ ನಾವೇನಂತ ಕರಿತೀವಿ, ಫೈಲು ಅಂತ ಕರಿತೀವಿ. ಸೊ ಆ ಫೈಲನ್ನು ಯಾವ ರೀತಿಯಾಗಿ ಡಿಫೈನ್ ಮಾಡ್ತೀವಿ, ಯಾವ ರೀತಿಯಾಗಿ ಡಿಕ್ಲೇರ್ ಮಾಡ್ತೀವಿ, ಆಮೇಲೆ ಬೇರೆ ಬೇರೆ ಆಪರೇಷನ್ಸ್, ಫೈಲ್ ಅಂದಮೇಲೆ ಓಪನ್ ಮಾಡಬೇಕು, ಕ್ಲೋಸ್ ಮಾಡಬೇಕು, ಅದರೊಳಗೆ ಡೇಟಾನ ಆ್ಯಡ್ ಮಾಡ್ಕೋಬೇಕು, ಮಾಡಿಫೈ ಮಾಡಬೇಕಾಗ್ತೈತಿ, ಅಥವಾ ಕೆಲವೊಂದಿಷ್ಟು ಕಂಟೆಂಟ್ಸನ್ನು ಡಿಲೀಟ್ ಮಾಡಬೇಕಾಗ್ತೈತಿ. ಸೊ ಆ ರೀತಿಯಾಗಿ ಬೇರೆ ಬೇರೆ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ಬೋದು. ಯಾವ್ಯಾವ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ತೀವಿ, ಇನ್ಪುಟ್ ಔಟ್ಪುಟ್ ಆಪರೇಷನ್, ಓಪನಿಂಗ್, ಕ್ಲೋಸಿಂಗ್. ಇನ್ಪುಟ್ ಔಟ್ಪುಟ್ ಒಳಗೆ ಮತ್ತೆ ಬೇರೆ ಬೇರೆ ರೀತಿ ಬರ್ತಾವ. ಯು ಕ್ಯಾನ್ ರೀಡ್ ಅ ಸಿಂಗಲ್ ಲೈನ್, ಯು ಕ್ಯಾನ್ ರೈಟ್ ಅ ಬ್ಲಾಕ್. All these operations you are going to study. And then random access. Accessing ಅಂತಂದ್ರೆ ಏನು, ಫೆಚ್ ಮಾಡೋದು, ಅಲ್ಲಿಂದ ತಗೊಳ್ಳೋದು. ನಮಗೆ ಯಾವುದು ಬೇಕೋ ಆ ಪರ್ಟಿಕ್ಯುಲರ್ ಎಲಿಮೆಂಟು, ಆ ಪರ್ಟಿಕ್ಯುಲರ್ ಡೇಟಾನ ನೀವೇನ್ ಮಾಡ್ಬೋದು, ಫೈಲ್ ಇಂದ ತಗೋಬಹುದು. that can be either sequential or it can be random. Random means ಎಲ್ಲಿ ಬೇಕಾದಲ್ಲಿಂದ, ಫಸ್ಟ್ ಲೈನ್ ಇಂದನೇ ಸ್ಟಾರ್ಟ್ ಮಾಡಬೇಕು ಅಂತಿಲ್ಲ. ನನಗೆ ಡೈರೆಕ್ಟ್ ಆಗಿ ಫೋರ್ತ್ ಲೈನ್ ಒಳಗಿಂದ ಇನ್ಫಾರ್ಮೇಶನ್ ಬೇಕು, ಇಲ್ಲ ನನಗೆ ಡೈರೆಕ್ಟ್ ಆಗಿ 8th ಬೇಕು, ಇಲ್ಲ ಲಾಸ್ಟ್ ದ ಇನ್ಫಾರ್ಮೇಶನ್ ಬೇಕು, ಆರ್ ಎಲ್ಸ್ ಐ ವಾಂಟ್ ದ ಇನ್ಫಾರ್ಮೇಶನ್ ಫ್ರಮ್ ದ ಫಸ್ಟ್ ಲೈನ್. ಸೊ ಎಲ್ಲಿಂದ ಬೇಕು ಅಲ್ಲಿಂದ ನಾವು ಆಕ್ಸೆಸ್ ಮಾಡ್ಕೋಬಹುದು. ಅದಕ್ಕೆ ಕೂಡ ಬೇರೆ ಬೇರೆ ನಿಮಗೆ ಫಂಕ್ಷನ್ಸ್ ಅವೈಲೇಬಲ್ ಅದಾವ. ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಆಲ್ ದೋಸ್ ಫಂಕ್ಷನ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಯೂನಿಟ್. ಪಾಯಿಂಟರ್ಸ್ ಬಗ್ಗೆ ಸ್ಟಡಿ ಮಾಡ್ತೀರಿ, ಡೈನಮಿಕ್ ಮೆಮರಿ ಅಲೋಕೇಶನ್ ಬಗ್ಗೆ ಸ್ಟಡಿ ಮಾಡ್ತೀರಿ, and then you are going to study about the files. And in the next unit, second unit, you start with the data structure. Unit ಹೆಸರೇ ಅದ ನೋಡ್ರಿ, introduction to data structures. Here you are going to study about the data structure. What actually is the data structure, definition of data structure, and then classification of data structure. Data structure has been mainly classified as primitive and non-primitive, or you can call it as fundamental and derived. Fundamental derived ಅಂದ್ರೆ ಒಂದೇ, basic non-basic ಒಂದೇ, primitive or non-primitive. These are the main classifications of data structure. Primitive ಅಂದ್ರೆ ಏನು, non-primitive ಅಂದ್ರೆ ಏನು, ಪ್ರಿಮಿಟಿವ್ ಒಳಗೆ ಯಾವ್ಯಾವ ಡೇಟಾ ಸ್ಟ್ರಕ್ಚರ್ಸ್ ಬರ್ತಾವೆ, ನಾನ್ ಪ್ರಿಮಿಟಿವ್ ಒಳಗೆ ಯಾವ ಬರ್ತಾವೆ. ನಾನ್ ಪ್ರಿಮಿಟಿವ್ ಹ್ಯಾಸ್ ಅಗೇನ್ ಬೀನ್ ಡಿವೈಡೆಡ್ ಇಂಟು ಲೀನಿಯರ್ ಅಂಡ್ ನಾನ್ ಲೀನಿಯರ್ ಅಂತ ಹೇಳಿ. ಸೊ ಹಂಗಂದ್ರೆ ಏನು, ಅದ್ರೊಳಗೆ ಯಾವ್ಯಾವ ಬರ್ತಾವೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ. And then you're going to study about the different operations that you can perform on the data structure. ಬೇರೆ ಬೇರೆ ಆಪರೇಷನ್ಸ್ ಯಾವ್ಯಾವ ಪರ್ಫಾರ್ಮ್ ಮಾಡ್ಬೋದು ಡೇಟಾ ಸ್ಟ್ರಕ್ಚರ್ ಮೇಲೆ ಅನ್ನೋದನ್ನ ಸ್ಟಡಿ ಮಾಡ್ತೇವೆ. This is the one chapter. And the second chapter in this is you're going to study the searching and sorting techniques. ಎಲ್ಲರಿಗೂ ಗೊತ್ತದ ಸರ್ಚಿಂಗ್ ಅಂದ್ರೆ ಏನು, ಹುಡುಕೋದು. ನಾವು ಹುಡುಕ್ತೇವೆ ಯಾವಾಗ, ಬಹಳಷ್ಟು ಇದ್ದಾಗ ನಮಗೆ ಬೇಕಾಗಿರೋ ಒಂದು ಅದ ಅಥವಾ ಇಲ್ವೋ ಅಂತೇಳಿ ಹುಡುಕ್ತೇವೆ. ದ ಸರ್ಚ್ ಆಪರೇಷನ್ ಮೇ ಬಿ ಸಕ್ಸಸ್ಫುಲ್ ಆರ್ ಇಟ್ ಮೇ ಫೇಲ್. ಸೊ ಸರ್ಚಿಂಗ್, ಆ ಆಪರೇಷನ್ ಅನ್ನ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀವಿ,
there are two types of searching operations. One is sequential searching and another one is binary search. We are going to study these two techniques in search. And another technique that you are going to study is sorting. Sorting andre enu, ಇರುವಂತ ಎಲಿಮೆಂಟ್ಸ್ ಅನ್ನ ಐದರ್ ಅಸೆಂಡಿಂಗ್ ಆರ್ಡರ್ ಆರ್ ಇನ್ ದ ಡಿಸೆಂಡಿಂಗ್ ಆರ್ಡರ್ ಅರೇಂಜ್ ಮಾಡೋದು. ನಿಮ್ಗೆ ಸಿಲೆಬಸ್ಸಿಗೆ ದೇ ಹ್ಯಾವ್ ಓನ್ಲಿ ಗಿವನ್ ದ ಅರೇಂಜ್ಮೆಂಟ್ ಇನ್ ಅಸೆಂಡಿಂಗ್ ಆರ್ಡರ್, ನಾಟ್ ಇನ್ ದ ಡಿಸೆಂಡಿಂಗ್ ಆರ್ಡರ್. All the techniques can perform the sorting either in the descending or in the ascending order, but for your syllabus they have given only to arrange the elements in ascending order. Sorting andre enu, ಆ ಸಾರ್ಟಿಂಗ್ ಆಪರೇಷನ್ ಅನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಅವೈಲೇಬಲ್ ಇರುವಂತ ಬೇರೆ ಬೇರೆ ಟೆಕ್ನಿಕ್ಸ್. ಯು ಆರ್ ಗೋಯಿಂಗ್ ಟು ಸ್ಟಡಿ 5 ಸಾರ್ಟಿಂಗ್ ಟೆಕ್ನಿಕ್ಸ್. ದ ಫಸ್ಟ್ ಒನ್ ಈಸ್ ಬಬಲ್ ಸಾರ್ಟ್, ಸೆಕೆಂಡ್ ಒನ್ ಈಸ್ ಸೆಲೆಕ್ಷನ್ ಸಾರ್ಟ್, ಮರ್ಜ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್ ಅಂಡ್ ಕ್ವಿಕ್ ಸಾರ್ಟ್. ಈ ಸರ್ಚಿಂಗು ಮತ್ತು ಸಾರ್ಟಿಂಗ್ ಒಳಗ ನಿಮಗೆ ಪ್ರೋಗ್ರಾಮ್ಸ್ ಬರ್ತಾವು, ಅದೇ ರೀತಿಯಾಗಿ ಮ್ಯಾಥಮ್ಯಾಟಿಕಲ್ ಫಂಕ್ಷನ್ಸ್ ಕೂಡ ಬರ್ತಾವೆ. ಈ ಆಪರೇಷನ್ಸ್ ನಾವು ನಂಬರ್ಸ್ ತಗೊಂಡು ಮಾಡಬೇಕು. ದಿಸ್ ಈಸ್ ಇಂಟ್ರೆಸ್ಟಿಂಗ್. ಸರ್ಚಿಂಗ್ ಕೂಡ ನಾವೇನ್ ಮಾಡ್ತೀವಿ, ಆಕ್ಚುಯಲ್ ನಂಬರ್ಸ್ ತಗೊಂಡು ಸರ್ಚ್ ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ, ಅದ್ರ ಜೊತೆಗೆ ಪ್ರೋಗ್ರಾಮ್ ಅನ್ನ ಕಲಿತೀವಿ. ಅದೇ ರೀತಿಯಾಗಿ ಈ 5 ಟೆಕ್ನಿಕ್ಸ್ ಕೂಡ ನಂಬರ್ಸ್ ತಗೊಂಡು, ಅಂದ್ರೆ ನಿಮಗೆ ಪ್ರಾಬ್ಲಮ್ಸ್ ಅದಾವು, ಅದ್ರ ಜೊತೆಗೆ ಪ್ರೋಗ್ರಾಮ್ ಕೂಡ ಅದ. You're going to study the technique first, then we'll write the programs using that technique and then implement that technique on actual problems. Problems ಮೇಲೆ ಆ ಟೆಕ್ನಿಕ್ ನ ಇಂಪ್ಲಿಮೆಂಟ್ ಮಾಡಿ ಎಲಿಮೆಂಟ್ಸ್ ಅನ್ನ ಅಸೆಂಡಿಂಗ್ ಆರ್ಡರ್ ನಾಗ ಸಾರ್ಟ್ ಮಾಡಬೇಕು. This is what you're going to study in searching and sorting. 2 types of searching techniques and 5 types of sorting techniques you are going to study. And then comes the next 3 chapters where you are going to study 3 examples of sorting. 3 sorting examples anna, sorry, 3 data structures anna study ಮಾಡ್ತೀವಿ, where you are going to study the stack, queue and linked list. One is queue, another one is stack, and the third one is linked list. And before that, if you remember, ಟೈಪ್ಸ್ ಆಫ್ ಫಂಕ್ಷನ್ಸ್ ಹೇಳ್ಬೇಕಾದ್ರೆ ಹೇಳಿದೆ ನಾನು, ಇಟರೇಟಿವ್ ಫಂಕ್ಷನ್, ರಿಕರ್ಸಿವ್ ಫಂಕ್ಷನ್ ಅಂತ ಹೇಳಿ 2 ರೀತಿಯಾದಂತಹ ಫಂಕ್ಷನ್ಸ್ ಬರ್ತಾವೆ. ಇನ್ ದಿಸ್ ಪರ್ಟಿಕ್ಯುಲರ್ ಯೂನಿಟ್ ದ ಫಸ್ಟ್ ಚಾಪ್ಟರ್ ಈಸ್ ಅಬೌಟ್ ರಿಕರ್ಸಿವ್ ಫಂಕ್ಷನ್ಸ್. ರಿಕರ್ಷನ್ ಅಂದ್ರೆ ಏನು, ಸಿ ಒಳಗ ರಿಕರ್ಷನ್ ಯಾವ ರೀತಿ ವರ್ಕ್ ಆಗ್ತೈತಿ, ಅದೇ ರೀತಿಯಾಗಿ ರಿಕರ್ಸಿವ್ ಪ್ರೋಗ್ರಾಮ್ಸ್ ಅನ್ನ ಕೊಟ್ಟಿದ್ದಾರೆ. ಯು ಆರ್ ಗೋಯಿಂಗ್ ಟು ಸ್ಟಡಿ ಬೈನಾಮಿಯಲ್ ಕೋಎಫಿಷಿಯಂಟ್, ಫಿಬೋನಸಿ, GCD, ಟವರ್ ಆಫ್ ಅನಾಯ್. ಈ 4 ಫಿಬೋನಸಿನ ನೀವು ಆಲ್ರೆಡಿ ಕಲ್ತೀರಿ. ಲಾಸ್ಟ್ ಸಿ ಒಳಗೇನೆ ಫಿಬೋನಸಿ ಪ್ರೋಗ್ರಾಮ್ ಅನ್ನ ಹೇಳಿದ್ದೆ ನಾನು. ಯೂಸಿಂಗ್ ಇಟರೇಟಿವ್ ಆಸ್ ವೆಲ್ ಆಸ್ ರಿಕರ್ಸಿವ್ ಯು ಕ್ಯಾನ್ ರೈಟ್. GCD ಇಟರೇಟಿವ್ ಬರ್ದಿದ್ವಿ, ಈ ಸರಿ ಏನ್ ಮಾಡ್ತೀವಿ, ರಿಕರ್ಸಿವ್ ಅನ್ನ ಬರಿತೇವೆ. ಬೈನಾಮಿಯಲ್ ಕೋಎಫಿಷಿಯಂಟ್ ಅಂಡ್ ಟವರ್ ಆಫ್ ಅನಾಯ್ ಇಸ್ ಎಂಟೈರ್ಲಿ ಅ ನ್ಯೂ ಕಾನ್ಸೆಪ್ಟ್. ಬೈನಾಮಿಯಲ್ ಕೋಎಫಿಷಿಯಂಟ್ ನೀವೇನ್ NCR ಅಂತ ಕರಿತೀರಲ್ಲ, NPR NCR ನೆನ್ಪದಾವ, ಕಾಂಬಿನೇಷನ್, permutation and combination, ಆ ಕಾನ್ಸೆಪ್ಟ್ ಬರ್ತೈತಿ. and tower of Hanoi, it is a new concept where you are going to make the arrangement of disk ನ ಅರೇಂಜ್ ಮಾಡ್ಲಿಕ್ಕೆ ರಿಕರ್ಸಿವ್ ಮೆಥಡ್ ಅನ್ನ ಯೂಸ್ ಮಾಡ್ತೇವೆ. ಈ 4 ಕಾನ್ಸೆಪ್ಟ್ಸ್ ಮೇಲೆ ರಿಕರ್ಸಿವ್ ಪ್ರೋಗ್ರಾಮ್ಸ್ ಅನ್ನ ಸ್ಟಡಿ ಮಾಡ್ತೀವಿ. and then comes one of the data structure, that is stack. What actually is a stack? How does the stack work? Stack ಅಂದ್ರೆ ಏನು, ಅದ್ರೊಳಗೆ ಎಲಿಮೆಂಟ್ಸ್ ಅನ್ನ ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಮಾಡ್ತೀವಿ. ಯಾಕಂದ್ರೆ ಡೇಟಾ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ಲಾಜಿಕಲ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಆರ್ ಡೇಟಾ ಐಟಮ್ಸ್. So how you are going to arrange the data items in a stack? In which way the data will be arranged? How the insertion and exertion, ಹಾಕುವುದು ತೆಗೆಯುವುದನ್ನ ನಾವು ಯಾವ ರೀತಿ ಮಾಡಬಹುದು? Operations that you can perform on a stack. There are 3 operations that you can perform. One is push, that is inserting a new element. Another one is pop, that is taking out or removing an element from the stack. And the third one is displaying the contents of the stack. ಈ 3 operations ಅನ್ನ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಪ್ರೋಗ್ರಾಮ್ ಅದ. And then applications of stack. Stack ಇಂದ ಏನೇನು ಉಪಯೋಗ ಅದ
ಅದಕ್ಕೆ ನಾವೇನು ಮಾಡ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕನ್ವರ್ಟ್ ದ ಎಕ್ಸ್ಪ್ರೆಷನ್ ಅಂದರೆ ಏನು, ಇಟ್ ಈಸ್ ಕಾಂಬಿನೇಷನ್ ಆಫ್ ಆಪರೇಟರ್ ಆ್ಯಂಡ್ ಆಪರೆಂಟ್ಸ್, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇವಕ್ಕೆಲ್ಲ ಏನಂತೀವಿ ಆಪರೇಟರ್ಸ್ ಅಂತ ಕರಿತೀವಿ. ಎ ಬಿ ಅಥವಾ 10 20 ದೀಸ್ ಆರ್ ರೆಫರ್ಡ್ ಆಸ್ ಆಪರೆಂಟ್ಸ್. ಆ ಎರಡು ಥರದ್ದು ಕಾಂಬಿನೇಷನ್ಗೆ ನಾವೇನಂತ ಕರಿತೀವಿ, ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್: ಇನ್ಫಿಕ್ಸ್, ಪ್ರಿಫಿಕ್ಸ್ ಅಂಡ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್. ಈ ಎಕ್ಸ್ಪ್ರೆಷನ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಅಥವಾ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡ್ಬೋದು, ಸ್ಟ್ಯಾಕ್ ಅನ್ನ ಯೂಸ್ ಮಾಡಬಹುದು. ಸೊ ಹೌ ಯು ಆರ್ ಗೋಯಿಂಗ್ ಟು ಹ್ಯಾವ್ ದ ಕನ್ವರ್ಷನ್ ಅಂಡ್ ಇವ್ಯಾಲ್ಯೂಯೇಷನ್ ಆಫ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್. ಇಲ್ಲಿ ಪ್ರಾಬ್ಲಮ್ಸ್ ಬರ್ತಾವೆ. ಯು ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ಪ್ರಾಬ್ಲಮ್ಸ್ ಇನ್ ಕನ್ವರ್ಷನ್ ಅಂಡ್ ಇವ್ಯಾಲ್ಯೂಯೇಷನ್. ಅದು ಸ್ಟ್ಯಾಕ್ ಅನ್ನ ಯೂಸ್ ಮಾಡಿಕೊಂಡು ಅಥವಾ ಸ್ಟ್ಯಾಕ್ ಅನ್ನ ಯೂಸ್ ಮಾಡಲಾರ್ದೇನು ಬರ್ತೈತಿ. We'll study first without using the stack, and then we'll see how you are going to convert that one using the stack. Stack operations ಮೇಲೆ ಪ್ರೋಗ್ರಾಮ್ ಬರ್ತೈತಿ. ಇವೆಲ್ಲ ಸಪ್ರೇಟ್ ಸಣ್ಣ ಆಪರೇಷನ್ಸ್. ಪುಷ್ ಮೇಲೆ ಒಂದು ಮೆಥಡ್ ಫಂಕ್ಷನ್ನು, ಪಾಪದ ಫಂಕ್ಷನ್ನು, ಆಮೇಲೆ ಡಿಸ್ಪ್ಲೇಗೆ ಫಂಕ್ಷನ್ಸ್ ಬರ್ತಾವೆ. And next, fourth unit is entirely on another data structure which is called as queue. ನೀವೇನು ನಿಂದಿರ್ತಿರಲ್ಲ, ಎಲ್ಲೆಲ್ಲ ಹೋದಾಗ ಕ್ಯೂ ಹಚ್ಚಿ ಮೊದಲಿಗೆ ಬಂದವನಿಗೆ ಮೊದಲಿಗೆ ಪ್ರಿಫರೆನ್ಸ್ ಕೊಡ್ತಾರೆ, ರೈಟ್? ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಕ್ಯೂ. ಇಟ್ ಈಸ್ ಆಲ್ಸೋ ಅನದರ್ ಟೈಪ್ ಆಫ್ ಡೇಟಾ ಸ್ಟ್ರಕ್ಚರ್. ಇದ್ರ ಮೇಲೂ ನಾವೇನ್ ಮಾಡ್ಬೋದು, ಬೇರೆ ಬೇರೆ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಬರ್ತೈತಿ. ಇನ್ಸರ್ಷನ್, ರಿಮೂವಿಂಗ್, ಡಿಸ್ಪ್ಲೇಯಿಂಗ್. ಅಂಡ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯೂ. ಮೇನ್ಲಿ 4 ಥರದ ಕ್ಯೂ ಬರ್ತಾವೆ: ಸಿಂಪಲ್ ಕ್ಯೂ, ಸರ್ಕ್ಯುಲರ್ ಕ್ಯೂ, ಪ್ರಯಾರಿಟಿ ಕ್ಯೂ ಅಂಡ್ ಡಬಲ್ ಎಂಡೆಡ್ ಕ್ಯೂ. ಒಂದು ಸಿಂಪಲ್ ಕ್ಯೂ, circular queue, double-ended queue and priority queue. So what actually is a queue? What are the different operations that you are going to perform on simple queue? Simple queue ಮೇಲೆ ಏನೇನು ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ತೇವಿ ಅದು ನಿಮ್ಮ ಸ್ಟಡಿಗದ. ಸರ್ಕ್ಯುಲರ್ ಕ್ಯೂ ಮೇಲೆ ಏನೇನು ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ತೀವಿ ದ್ಯಾಟ್ ಯು ನೀಡ್ ಟು ಸ್ಟಡಿ. ಡಬಲ್ ಎಂಡೆಡ್ ಮತ್ತು ಪ್ರಯಾರಿಟಿ ಇದರದ ಆಪರೇಷನ್ಸ್ ಇಲ್ಲ ನಿಮ್ಮ ಸಿಲೆಬಸ್ಸಿಗೆ, ಜಸ್ಟ್ ಕನ್ಸೆಪ್ಟ್ಸ್ ಅನ್ನ ಸ್ಟಡಿ ಮಾಡಬೇಕು. ಡಬಲ್ ಎಂಡೆಡ್ ಕ್ಯೂ ಅಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗ್ತೈತಿ, ಅದರದ್ದು ಆಪರೇಷನ್ಸ್ ಡಿಟೇಲ್ ಆಗಿ ಕೊಟ್ಟಿದ್ದ. ಪ್ರಯಾರಿಟಿ ಕ್ಯೂ ಏನದಲ್ಲ, ಯು ಹ್ಯಾವ್ 2 ಟೈಪ್ಸ್ ಆಫ್ ಪ್ರಯಾರಿಟಿ ಕ್ಯೂಸ್: ಅಸೆಂಡಿಂಗ್ ಪ್ರಯಾರಿಟಿ ಅಂಡ್ ಡಿಸೆಂಡಿಂಗ್ ಪ್ರಯಾರಿಟಿ ಅಂತ ಬರ್ತೈತಿ. ಅವ್ರದ್ದು ಡೆಫಿನೇಷನ್ಸ್ ವಾಟ್ ಆಕ್ಚುಲಿ ಈಸ್ ಪ್ರಯಾರಿಟಿ ಕ್ಯೂ ಅನ್ನೋದನ್ನ ಸ್ಟಡಿ ಮಾಡ್ತೀರಿ. ಅಂಡ್ ಲಾಸ್ಟ್ಲಿ ಯು ಹ್ಯಾವ್ ಈಸ್ ಲಿಂಕ್ಡ್ ಲಿಸ್ಟ್. It is also one of the data structure. Link ಒಂದರಿಂದ ಇನ್ನೊಂದಕ್ಕೆ ಕನೆಕ್ಟಿವಿಟಿ ಇರ್ತೈತಿ, ಲಿಂಕ್ಡ್ ಲಿಸ್ಟ್. ಸೊ ವಾಟ್ ಆಕ್ಚುಲಿ ಈಸ್ ಅ ಲಿಂಕ್ಡ್ ಲಿಸ್ಟ್, ಅದರದ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, and then you are going to study the different operations that you are going to perform on a linked list. Linked list has again been classified into 2 types: singly linked list and doubly linked list ಅಂತೇಳಿ 2 ಬರ್ತಾವೆ. ಸೊ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಏನೇನು ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ತೇವೆ. ಡಬ್ಲಿ ಲಿಂಕ್ಡ್ ಲಿಸ್ಟ್ ಆಪರೇಷನ್ಸ್ ಇಲ್ಲ ಸ್ಟಡಿಗೆ. ಯು ಆರ್ ಓನ್ಲಿ ಗೋಯಿಂಗ್ ಟು ಸ್ಟಡಿ ಅಬೌಟ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಆಪರೇಷನ್ಸ್. ಯು ಹ್ಯಾವ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, ಸರ್ಕ್ಯುಲರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, ಡಬ್ಲಿ ಲಿಂಕ್ಡ್ ಲಿಸ್ಟ್ ಅಂಡ್ ಸರ್ಕ್ಯುಲರ್ ಡಬ್ಲಿ ಲಿಂಕ್ಡ್ ಲಿಸ್ಟ್. ಟೋಟಲ್ ಆಗಿ 4, ಮೇನ್ ಇರೋದು 2. ಈ 2ಕ್ಕೂ ಮತ್ತು ಸರ್ಕ್ಯುಲರ್ ಒಂದು ಬರ್ತೈತಿ. ಸೊ 4 ಕ್ಲಾಸಿಫಿಕೇಶನ್ಸ್ ಬರ್ತಾವು. ಆದ್ರ ಆಪರೇಷನ್ಸ್ ಏನದಲ್ಲ, ಓನ್ಲಿ ಅಬೌಟ್ ಸಿಂಗ್ಲಿ ಲಿಂಕ್ಡ್ ಆಪರೇಷನ್ಸ್ ಸ್ಟಡಿ ಮಾಡ್ತೀರಿ. ಇದರದ ಟೆಕ್ಸ್ಟ್ ಬುಕ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಅಂಡ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ದ ನೋಟ್ಸ್ ಆಲ್ಸೋ. ದ ಸಬ್ಜೆಕ್ಟ್ ಈಸ್ ಈಸಿ. ಸಿ ಕಲ್ತ್ ಬಂದಿರಿ, ಸಿಗೆ ರಿಲೇಟೆಡ್ ಸಬ್ಜೆಕ್ಟ್ ಇದೆ. ದ ಸಬ್ಜೆಕ್ಟ್ ಈಸ್ ವೆರಿ ಈಸಿ. ಇವನ್ ಪಾಸಿಂಗ್ ಈಸ್ ಆಲ್ಸೋ ವೆರಿ ಈಸಿ. ಇಫ್ ಯು ಡೂ ವಾಟ್ ಐ ಸೇ, ಇಫ್ ಯು ಸ್ಟಡಿ whatever the notes are given, important questions, assignments ಅಂತ ನಾ ಏನು ಪ್ರೊವೈಡ್ ಮಾಡ್ತೀನಿ ಅದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸ್ಕೋರಿಂಗ್, passing is very easy and even scoring is also easy. I hope you all have experience of C. C is already experience ಅದ. ಆ ಬೇಸಿಸ್ ಮೇಲೆ ಸ್ಟಡಿ ಮಾಡ್ಕೊಂತ ಹೋಗ್ಬೇಕು ಅಷ್ಟೇ. ನಥಿಂಗ್ ಅದರ್ ದೆನ್ ದ್ಯಾಟ್. Just for a moment I'll hold here only. ಅಟೆಂಡೆನ್ಸ್ ತಗೊಂತೀನಿ, ಆಮೇಲೆ ಟೈಮ್ ಉಳಿತು ಅಂತಂದ್ರೆ ಕಂಟಿನ್ಯೂ ಮಾಡೋಣ.
ಮಾ ಒಂದ್ ಗ್ಲಾಸ್ ನೀರ್ ಕೂಡ.